ಬೆಳಗಾವಿಯಲ್ಲಿ ನಿನ್ನೆ ಅದ್ದೂರಿ ಕನ್ನಡ ರಾಜ್ಯೋತ್ಸವ ರಾಜ್ಯದೆಲ್ಲೆಡೆ ಸದ್ದು ಮಾಡಿತು. ಇದೇ ವೇಳೆ 6 ಜನರ ಮೇಲೆ ಅಟ್ಯಾಕ್ ಆಗಿರೋದು ನಗರದಲ್ಲಿ ಸಂದಿಗ್ಧ ವಾತಾವರಣ ಸೃಷ್ಟಿಸಿತ್ತು. ಆತಂಕ ಸೃಷ್ಟಿಸಿದ್ದ ಕ್ರಿಮಿನಲ್ಗಳು ಇವತ್ತು ಖಾಕಿ ಕೈಗೆ ಲಾಕ್ ಆಗಿದ್ದಾರೆ. ಇನ್ನೊಂದೆಡೆ ಇವತ್ತು ಒಂದೇ ದಿನ 300ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದೆ. ಬೆಳಗಾವಿಯಲ್ಲಿ ಇವತ್ತಿನ ಕಂಪ್ಲೀಟ್ ಅಪ್ಡೇಟ್ ಸ್ಟೋರಿ ಇಲ್ಲಿದೆ ನೋಡಿ. ರಾಜ್ಯೋತ್ಸವದ ವೇಳೆ ಅಟ್ಯಾಕ್ ಮಾಡಿದವರು ಲಾಕ್. ಒಂದೇ ದಿನ ದಾಖಲಾಯಿತು 300ಕ್ಕೂ ಹೆಚ್ಚು ಕೇಸ್. ಕುಂದಾನಗರಿ ಬೆಳಗಾವಿಯಲ್ಲಿ ನಿನ್ನೆ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ನಡೆದಿದೆ. ಲಕ್ಷಾಂತರ ಮಂದಿ ಸೇರಿ ನಡೆಸಿದ ಅದ್ಧೂರಿ ಸಂಭ್ರಮದಲ್ಲಿ ಕೆಲ ಕ್ರೈಮ್ ಘಟನೆಗಳು ಬೆಚ್ಚಿ ಬೀಳಿಸಿದೆ. ನಿನ್ನೆ ಮೆರವಣಿಗೆ ವೇಳೆ ಹಳೆ ದ್ವೇಷಕ್ಕೆ ಇಬ್ಬರು ಸಹೋದರರಿಂದ ರೂಪಕ ವಾಹನ ತೆಗೆದುಕೊಂಡು ಹೋಗ್ತಾ ಇದ್ದ ನೆಹರು ನಗರದ ನಿವಾಸಿ ಮೇಲೆ ಅಟ್ಯಾಕ್ ಆಗಿತ್ತು. ಆದಿತ್ಯ ಬೆಂಡಿಗೇರಿ ಎಂಬ ಯುವಕನನ್ನೇ ಟಾರ್ಗೆಟ್ ಮಾಡಿ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿದ್ರು. ತನಿಖೆಯನ್ನ ಕೈಗೆತ್ತಿಕೊಂಡಿದ್ದ ಎಪಿಎಂಸಿ ಪೊಲೀಸ್ ಠಾಣೆ ಟೀಮ್ ಚಾಕು ಹಾಕಿದ ಅರುಣ್ ಕುರಬರ್ ಹಾಗೂ ಕಿರಣ್ ಕುರಬರ್ ಎಂಬ ಅಣ್ಣ ತಮ್ಮನನ್ನ ಬಂಧಿಸಿದ್ದಾರೆ. ಏನೋ ತನಿಖೆ ವೇಳೆ ತಂಗಿಯನ್ನ ಕಾಡಿಸ್ತಾ ಇದ್ದ ಎಂಬ ಕಾರಣಕ್ಕೆ ಮೆರವಣಿಗೆ ವೇಳೆ ಹಲ್ಲೆ ಮಾಡಿದ್ರೆ ಗೊತ್ತಾಗಲ್ಲ ಅಂತ ಪ್ಲಾನ್ ಮಾಡಿರೋದಾಗಿ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಇನ್ನು ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ನಮ್ದು ಒಟ್ಟು 7-8 ಮಂದಿ ಹಾಕ್ಯಾರ ಸರ್. ಗಾಡಿ ಐತ್ರಿ ಸರ್, ಗಲ್ಲಿದ ನೇರ್ನವ್ರದ್ದು ರಾಜ್ಯೋತ್ಸವ ರೀ ಸರ್. ನಮ್ದು ರಾಜ್ಯೋತ್ಸವ ಗಾಡಿ ಬಂದಿರ್ತೈತ್ರಿ. ನಮ್ದು ಇದು ಸ್ಕೈ ಝೋನ್ ಮುಂದೆ ಸಿಗ್ನಲ್ ಇಲ್ಲ ಸರ್. ಅದು ನಾವು 3-4 ಮಂದಿ ಸರ್. ನಮ್ದ ಗಾಡಿ ಇರೋದು ಎಲ್ಲ ನಾವೆಲ್ಲ ಇದ್ವಿ. ನಮ್ ಗಲ್ಲಿ ಗಾಡಿ ಮುಂದೆ ಜಗಳ ಮಾಡಿದ್ರು ಅಂತೇಳಿ ಬಿಡ್ಸಕ್ ಹೋದ್ರು ಸರ್. ನಾವು ಬಿಡ್ಸಕ್ ಹೋಗಂತಲೇ ನಮ್ನ ಬಡ್ದಾರ ನೋಡ್ರಿ. ಒಂದು ಕಡೆ ಚಾಕು ಇರಿತವಾದ್ರೆ ಮತ್ತೊಂದು ಕಡೆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದ ಸುಮಾರು 500ಕ್ಕೂ ಅಧಿಕ ಜನರ ಮೊಬೈಲ್ಗಳನ್ನ ಕದಿಮರು ಎಗರಿಸಿದ್ದಾರೆ. ಚೆನ್ನಮ್ಮ ವೃತ್ತದ ಸುತ್ತಮುತ್ತ ಪ್ರದೇಶದಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದವರನ್ನೇ ಟಾರ್ಗೆಟ್ ಮಾಡಿಕೊಂಡು ಕೈ ಚಳಕ ತೋರಿದ್ದಾರೆ. ಇವತ್ತು ಒಂದೇ ದಿನ 300ಕ್ಕೂ ಅಧಿಕ ಜನ ಆನ್ಲೈನ್ನಲ್ಲಿ ಕಡೆ ಬಜಾರ್ ಮಾರ್ಕೆಟ್ ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಿಸಿದ್ದಾರೆ. ಐಫೋನ್, ಸ್ಯಾಮ್ಸಂಗ್, ವಿವೋ ಸೇರಿದಂತೆ ಎಲ್ಲ ಬ್ರ್ಯಾಂಡ್ನ ಮೊಬೈಲ್ಗಳು ಕಳವಾಗಿದೆ. ನಾ ಅಲ್ಲಿಂದ ಚೆನ್ನಮ್ಮ ಸರ್ಕಲ್ 7ರಿಂದ 8 ಮಟ ಅದು ಕರೆಕ್ಟ್ ಟೈಮ್ ನೋಡಿಲ್ಲ. 7:20 ಆಗಿತ್ತು. ಅವಾಗ ನಾವು ಇಲ್ಲಿಂದ ಕೋಡ್ದಿಂದ ಅಲ್ಲೇ ದಾಟೋ ಟೈಮ್ ಚೆನ್ನಮ್ಮ ಸರ್ಕಲ್ ಕರೆಕ್ಟ್ ಸ್ಮಾರಕ ಬಾಜು ಲೆಫ್ಟ್ ಸೈಡ್ ಅಲ್ಲಿಂದ ಹೋಗೋ ಟೈಮ್ ಅವಾಗ ಅವ್ರು ಏನು ಮಾಡಿದ್ರೆ ಭಾಳ ಮಂದಿ ಇದ್ರು. ಅವಾಗಲ್ಲೇ ಡಾಲ್ಬಿ ಏನೂ ಇದ್ದಿರ್ಕಿಲ್ಲ. ಬಟ್ ಏನು ಮಾಡ್ಯಾರ ಅವ್ರು ಎಲ್ಲರಿಗೂ ಪುಷ್ ಮಾಡೋದು ಅದು ಮಾಡಿ ಭಾಳ ಮಂದಿ ನನ್ನ ಮುಂದೆ ಭಾಳ ಮಂದಿ 2-3 ಜನ ಕೆಳಗೆ ಬಿದ್ದಿದ್ದು. ಹಂಗೆ ಮಾಡಿದ ಅವರ ಪ್ಲ್ಯಾನಿಂಗ್ ಮಾಡಿದ ಬಂದಿದ್ರು. ಅವ್ರು ಒಂದು ಗ್ರೂಪ್ ಐತೆ. ಅವಾಗ ಆ ಟೈಮಿಗೆ ಭಾಳ 300+ ಫೋನ್ ಅಲ್ಲೇ ಇದಾಗಿದ್ದಾವೆ. ಬೆಳಗಾವಿಯಲ್ಲಿ ನಿನ್ನೆ ನಡೆದ ರಾಜ್ಯೋತ್ಸವದಲ್ಲಿ ಸುಮಾರು 300ರಿಂದ 4 ಲಕ್ಷ ಜನ ಭಾಗಿಯಾಗಿದ್ದರ ಬಗ್ಗೆ ಮಾಹಿತಿ ಇದೆ. ನಾಡಹಬ್ಬವನ್ನ ಹೆಮ್ಮೆಯಿಂದ ಆಚರಿಸೋ ವೇಳೆ ಕ್ರಿಮಿನಲ್ಸ್ ಕೃತ್ಯ ನಿಜಕ್ಕೂ ಆಘಾತಕಾರಿ ವಿಷಯ ಆಗಿದ್ರೆ, ಇನ್ನೊಂದ್ ಕಡೆ ನೂರಾರು ಮೊಬೈಲ್ ಫೋನ್ ಕದ್ದವರನ್ನ ಕಂಡು ಹಿಡಿಯೋದು ಕಾಕಿಗೆ ತಲೆನೋವಾಗಿದೆ. ಕ್ಯಾಮರಾಮ್ಯಾನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹೂಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.